Good morning to all of you. So today I'm moving towards the fourth chapter. Yesterday I completed the third chapter, that's the Declaration of Human Rights. Now I'm planning to explain on the fourth chapter, that's the violation of human rights. In that violation of human rights, the level of human rights violations, and part B is violations of human rights by police, military, paramilitary and others. ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ನಿಮಗೆ 3ನೇ ಚಾಪ್ಟರ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸು ಹೇಳಿದ್ದೆ. ಅದರಲ್ಲಿ ಸಾರ್ವಜನಿಕ ಮಾನವ ಹಕ್ಕುಗಳ ಘೋಷಣೆ ಮತ್ತು ರೀಜನಲ್ ಕನ್ವೆನ್ಷನ್ ಬಗ್ಗೆ ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೆ. ಸೊ ಇವತ್ತು 4ನೇ ಅಧ್ಯಾಯ, ಅದರಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಪ್ರಮುಖವಾಗಿ ಮೊದಲನೇ ವಿಚಾರಗಳು ಬರುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ. ಬೇರೆ ಬೇರೆ ಹಂತಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನಂತರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಪೊಲೀಸು ಮತ್ತು ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ ಮತ್ತು ಬೇರೆಯವರಿಂದ ಯಾವ ರೀತಿಯಾದಂಥ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಂದಂಥ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಒಂದೇ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಆದರೆ ನಮ್ಮ ಸಮಾಜ ವಿಭಿನ್ನತೆಯಲ್ಲಿ ಏಕತೆಯನ್ನು ಇರುವಂಥದ್ದು ನಾವು ಕಾಣೋದಕ್ಕೆ ಆಗುತ್ತೆ. ಅಮೇರಿಕದಲ್ಲಿರುವಂಥ ಜನಗಳ ಒಂದು ಸಮಾಜ, ಅಲ್ಲಿನ ಒಂದು ಸಂಸ್ಕೃತಿ ಮತ್ತು ಅವರ ಒಂದು ಬದುಕು ರೀತಿ ನೀತಿಗಳೇ ವಿಭಿನ್ನವಾಗಿದ್ದರೆ, ಮತ್ತು ಇಂಗ್ಲೆಂಡಿನ ಜನಸಾಮಾನ್ಯರನ್ನು ತೆಗೆದುಕೊಂಡ್ರೆ ಅವರ ಒಂದು ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ಅವರ ಒಂದು ಆಚಾರ ವಿಚಾರಗಳು ಬೇರೆಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಭಾರತದ ಒಂದು ಉದಾಹರಣೆ ತೆಗೆದುಕೊಂಡ್ರೆ ನಮ್ಮದು ಕೂಡ ಹಾಗೆ, ನಮ್ಮದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಹಲವಾರು ಮತ, ಪಂಥ, ಭೇದ ಭಾವ ಎಲ್ಲವನ್ನು ಇದ್ರೂ ಕೂಡ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕೋದಕ್ಕೆ ಸಾಧ್ಯತೆಗಳನ್ನು ಹುಡುಕ್ತಾ ಇದ್ವಿ, ಅದೇ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಅಂದರೆ ಒಟ್ಟಾರೆ ಹೇಗೆ ಹೇಳಬೇಕು ಅಂದರೆ ಮಾನವ ಸಮಾಜ ಒಂದು ವಿಭಿನ್ನ ವರ್ಗ ಜನರಿಂದ ಕೂಡಿದೆ, ಬೇರೆ ಬೇರೆ ರೀತಿಯಂಥ ಜನರಿಂದ ಕೂಡಿದೆ. ಆ ಎಲ್ಲ ಜನರು ಕೂಡ ಸಮಾನತೆಯಿಂದ ಬದುಕೋದಕ್ಕೆ ಇಲ್ಲಿ ಸಾಧ್ಯ ಆಗಬೇಕು. ಆ ಸಮಾನತೆಯಿಂದ ಬದುಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಅಭಿವೃದ್ಧಿಯ ಪಥದತ್ತ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸಮಾಜದಲ್ಲಿ ನಮಗೆ ಬಹಳಷ್ಟು ವ್ಯತಿರಿಕ್ತವಾದಂಥ ಒಂದು ಪರಿಸ್ಥಿತಿಗಳನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಶೋಷಣೆಗಳು ಆಗ್ತಾ ಇರುವಂಥದ್ದು, ಬಲಶಾಲಿಗಳು ಬಲಹೀನರ ವಿರುದ್ಧ ಶೋಷಣೆಗಳನ್ನು ಮಾಡ್ತಾ ಇರುವಂಥದ್ದು, ಶ್ರೀಮಂತರು ಬಡವರ ವಿರುದ್ಧವಾಗಿ ಶೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಹಾಗೆ ಇನ್ನೂ ಬೇರೆ ಬೇರೆ ವರ್ಗಗಳು ಅಂದರೆ ಅಸಂಘಟಿತರ ಮೇಲೆ ಸಂಘಟಿತ ವರ್ಗದವರು ಶೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಶಿಕ್ಷಿತ ವರ್ಗದವರು ಅಶಿಕ್ಷಿತರ ಮೇಲೆ ಶೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಹೀಗೆ ಬೇರೆ ಬೇರೆ ವಿಧಗಳಲ್ಲಿ ಶೋಷಣೆಗಳು, ದೌರ್ಜನ್ಯಗಳು ನಡೀತಾ ಇರೋಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಬೇರೆ ವರ್ಗಗಳು, ಗುಂಪುಗಳನ್ನಾಗಿ ನಾವು ನೋಡ್ತಾ ಇದ್ದರೆ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಶೋಷಣೆಗಳು, ದೌರ್ಜನ್ಯಗಳು, ಮಕ್ಕಳು, ಅಲ್ಪಸಂಖ್ಯಾತರು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ವೃದ್ಧರು, ಸೊ ಹೀಗೆ ಜನಾಂಗೀಯ ಗುಂಪುಗಳು, ಬುಡಕಟ್ಟು ಗುಂಪುಗಳು, ನಿರಾಶ್ರಿತರು, ವಲಸೆ ಕಾರ್ಮಿಕರು, ಸೊ ಹೀಗೆ ಹಲವಾರು ವರ್ಗಗಳಲ್ಲಿ ಮತ್ತು ಹಲವಾರು ಜನರ ಮೇಲೆ ಪಂಗಡಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ, ಶೋಷಣೆ ಆಗ್ತಾ ಇರೋದನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ನಾವು ಈ ಒಂದು ಅಧ್ಯಯನದಲ್ಲಿ ಮಾನವ ಹಕ್ಕುಗಳ ವಿವಿಧ ಹಂತಗಳಲ್ಲಿ, ಯಾವ್ಯಾವ ಹಂತಗಳಲ್ಲಿ ಮಾನವ ಹಕ್ಕುಗಳು ಶೋಷಣೆ, ದೌರ್ಜನ್ಯ ಆಗ್ತಾ ಇದೆ, ಜನರು ಯಾವ್ಯಾವ ಹಂತಗಳಲ್ಲಿ ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಅವರನ್ನು ಮಾನವ ಹಕ್ಕುಗಳು ಯಾವ ರೀತಿಯಾಗಿ ಸಂರಕ್ಷಣೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗುತ್ತೆ, ಮಾನವ ಹಕ್ಕುಗಳು ಆ ಒಂದು ವರ್ಗದ ಜನರಿಗೆ ಯಾವ ರೀತಿಯಾಗಿ ಸ್ವಾತಂತ್ರ್ಯದ ಒಂದು ಆಶಾಕಿರಣ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. So here today in the fourth chapter we need to understand the levels of the human rights violations. As we all know that in the entire world we have a different kinds of the people, different sets of the people. It may be in the western country, or it may be in India, or it may be in the eastern countries or Arab countries or anywhere. The people are the different. They are not have a same culture or the attitudes or the behavior. So lot of changes we can witness from the European people to the Indian people, or it may be the western people, or it may be the eastern people. So lot of changes we can see that. Similarly with the changes we can also see the violation and the atrocities against the many kinds of the people. Particularly these violations take place on the rich and the poor people. That means the rich people are making violations of the atrocities against the poor people. The literate versus the illiterate, and the educated versus the uneducated, and the men versus the women, and the children and the minorities.
physically challenged, mentally depressed people, older people, and backward people. So likewise, there are so many sections of the people, they are facing the many kinds of the atrocities or the atrocities and other kinds of the violations against them. So it is the important duty of the every nation to provide a freedom and a happiness to all sections of the people, and lead a happy life with the support of the human rights. So in this chapter, mainly we need to focus on the what kinds of, or the what levels of the human rights violations is taking place throughout the world, and how the human rights is going to support and bring a happiness in the faces of the all kinds of the people. Particularly, it may be women, or it may be children, or it may be minorities, or any other people. ಮೊದಲನೇದಾಗಿ ನಾವು ನೋಡಿದರೆ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯ ಮತ್ತು ಶೋಷಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಮಾನವ ಹಕ್ಕುಗಳು ಮಹಿಳೆಯರ ಒಂದು ಸಂರಕ್ಷಣೆಗೆ ಹೇಗೆ ಬಲಶಾಲಿಯಾಗಿ ಅವರ ಒಂದು ಸಂರಕ್ಷಣೆಗೆ ಬರ್ಬೋದು ಅನ್ನೋದನ್ನು ನಾವು ನೋಡ್ಬೋದು. ನಾವು ಮಹಿಳೆಯರ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಕ್ಲಾಸಲ್ಲೇ ನಿಮಗೆ ಬಹಳಷ್ಟು ಉದಾಹರಣೆಗಳು ಕೊಟ್ಟಿದ್ದೀನಿ. ಮಹಿಳೆಯ ಶೋಷಣೆಯ ಹಕ್ಕುಗಳ ಬಗ್ಗೆ, ಅಂದರೆ ಮಹಿಳೆಯರ ಸಂರಕ್ಷಣೆಯ ಹಕ್ಕುಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಅದಲ್ಲದೆ ನಾವು ಇನ್ನೊಂದು ಕೆಲವೊಂದು ವಿಚಾರಗಳನ್ನು ನೋಡ್ತೀವಿ. ಆದರೆ ಇವತ್ತು ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯಗಳು, ಹಿಂಸೆಗಳನ್ನು ನಾವು ನೋಡಿದೆ ಆದರೆ ಪ್ರತಿ 26 ನಿಮಿಷಗಳಿಗೆ ಒಂದು ಅತ್ಯಾಚಾರ, 36 ನಿಮಿಷಗಳಿಗೆ ಒಂದು ಕ್ರೂರತೆ, 46 ನಿಮಿಷಗಳಿಗೆ ಒಂದು ಸ್ತ್ರೀ ಅಪಹರಣ, 51 ನಿಮಿಷಗಳಿಗೆ ಒಂದು ಬೇರ್ಪಡಿಸುವಿಕೆ, 54 ನಿಮಿಷಗಳಿಗೆ ಒಂದು ಬಲಾತ್ಕಾರ. ಸೊ ಹೀಗೆ 102 ನಿಮಿಷಗಳಿಗೆ ಒಂದು ವರದಕ್ಷಿಣೆ ಸಾವು. ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದು ವಿಧಗಳಲ್ಲಿ ಮಹಿಳೆಯರ ಮೇಲೆ ಶೋಷಣೆಗಳು ಮತ್ತು ಹಿಂಸೆಯ ಪ್ರವೃತ್ತಿ ನಡೀತಾ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದು ಭಾರತದಲ್ಲಿ ಅಷ್ಟೇ ಅಂತಲ್ಲ, ಇಡೀ ವಿಶ್ವದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂಥ ಒಂದು ದೌರ್ಜನ್ಯ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಮಹಿಳೆಯರ ಮೇಲೆ ನಡೀತಾ ಇರುವಂಥ ಈ ಒಂದು ದೌರ್ಜನ್ಯವನ್ನು ನಾವು ಮಾನವ ಹಕ್ಕುಗಳ ಮೂಲಕ ಹೇಗೆ ತಡೆಗಟ್ಟೋದಕ್ಕೆ ಸಾಧ್ಯ ಅಂತ ನಾವು ನೋಡಿದ್ದೆ. ಆದರೆ ಅವುಗಳಲ್ಲಿ ಪ್ರಮುಖವಾಗಿ 1967ರಲ್ಲಿ ವಿಶ್ವಸಂಸ್ಥೆ ತನ್ನ ಸಾಮಾನ್ಯ ಸಭೆಯಲ್ಲಿ ಮಹಿಳೆಯರ ವಿರುದ್ಧ ಆಗುವಂಥ ಒಂದು ತಾರತಮ್ಯ, ದೌರ್ಜನ್ಯ ಇವುಗಳನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತೇಳಿ ಒಂದು ಹೊಸದಾದಂಥ ಒಂದು ಕಾನೂನನ್ನು ವಿಶ್ವಸಂಸ್ಥೆ ಜಾರಿಗೆ ತರುತ್ತೆ. ಅದು ಮುಂದೆ 1981ರಲ್ಲಿ ಮಹಾ ಅಧಿವೇಶನದಲ್ಲಿ ಜಾರಿಯಾಗುತ್ತೆ. ಅಂದರೆ 1967ರಲ್ಲಿ ಮಹಿಳೆಯರ ಒಂದು ಸಂರಕ್ಷಣೆಗೋಸ್ಕರವಾಗಿ ಸಿದ್ಧವಾದಂಥ ಒಂದು ಕಾನೂನು 1981ರಲ್ಲಿ ವಿಶ್ವಸಂಸ್ಥೆಯಿಂದ ಜಾರಿಗೆ ಬರುತ್ತೆ. ಈ ಒಂದು ಮಸೂದೆಯನ್ನು ಪ್ರಪಂಚದ 163 ರಾಷ್ಟ್ರಗಳು ಅಂಗೀಕಾರವನ್ನು ಮಾಡಿ ಮಹಿಳೆಯರ ಸಂರಕ್ಷಣೆಗೋಸ್ಕರ ತಮ್ಮ ರಾಷ್ಟ್ರಗಳಲ್ಲಿ ಒಂದು ಪಣವನ್ನು ತೊಟ್ಟಿದ್ದಾರೆ. ಅಂದರೆ ಅದು ತಪ್ಪಾಗೋದಿಲ್ಲ. ಸೊ ಹಾಗಾದರೆ ಮಹಿಳೆಯರ ಸಂರಕ್ಷಣೆಗೋಸ್ಕರವಾಗಿ ಇರುವಂಥ ಅಥವಾ ರಚಿತವಾಗಿರುವಂಥ ಒಂದು ಕಾನೂನು ಸುವ್ಯವಸ್ಥೆಗಳು ಏನೇನು ಅಂತ ನಾವು ನೋಡಿದ್ದೆ. ಆದರೆ ಪ್ರಮುಖವಾಗಿ ಮಹಿಳೆಯರು ಪುರುಷರು ಸಮಾನವಾದ ತತ್ವ ತಮ್ಮ ರಾಷ್ಟ್ರೀಯ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತರುವಂಥದ್ದು. ಅಂದರೆ ಪ್ರತಿಯೊಂದು ರಾಷ್ಟ್ರವು ಕೂಡ ಪುರುಷರಿಗೆ ಸಮಾನವಾದಂಥ ಒಂದು ತತ್ವ ಸಿದ್ಧಾಂತಗಳನ್ನು, ಸಮಾನತೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ನೀಡುವಂಥ ಒಂದು ಸಂವಿಧಾನವನ್ನು ಅಥವಾ ಸಂವಿಧಾನದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ತರಬೇಕು ಅನ್ನೋದನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪುರುಷರ ರೀತಿಯಲ್ಲಿ ಮಹಿಳೆಯರು ಸಮಾನರು ಅನ್ನೋ ಒಂದು ತತ್ವ ಸಿದ್ಧಾಂತವನ್ನು ಪ್ರತಿಯೊಂದು ರಾಷ್ಟ್ರವೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದು. ನಂತರದಲ್ಲಿ ಮಹಿಳೆ ಪುರುಷರ ಮಧ್ಯವಿರುವ ತಾರತಮ್ಯ ಹೋಗಲಾಡಿಸಲು ಸೂಕ್ತ ಕಾನೂನು ರಚಿಸುವುದು. ಸೊ ಮಹಿಳೆಯರು ಮತ್ತು ಪುರುಷರ ಮಧ್ಯದಲ್ಲಿರುವಂಥ ಯಾವುದೇ ಒಂದು ವರ್ಗೀಕರಣ ಅಥವಾ ತಾರತಮ್ಯ ಏನಿದೆ, ಅಥವಾ ಅದು ಒಂದು ಹಣಕಾಸಿನ ಒಂದು ವಿಷಯದಲ್ಲಾಗಿರ್ಬೋದು, ವೇತನದ ವಿಷಯದಲ್ಲಾಗಿರ್ಬೋದು, ಅಥವಾ ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಏನು ತಾರತಮ್ಯ ಇದೆ ಅದನ್ನೆಲ್ಲ ಹೋಗಲಾಡಿಸಿಗೆ ಸೂಕ್ತವಾದಂಥ ಕಾನೂನನ್ನು ಸ್ಥಳೀಯ ರಾಷ್ಟ್ರಗಳು ರಚಿಸಬೇಕು ಅನ್ನೋದು ಇದರ ಒಂದು ಪ್ರಮುಖವಾದಂಥ ಒಂದು ವಿಚಾರ. ನಂತರದಲ್ಲಿ ಸ್ತ್ರೀ ಪುರುಷರ ತಾರತಮ್ಯ ಭಾವನೆ ಹೊಂದಿರುವ ಕೆಲವು ಸಂಪ್ರದಾಯ, ಪರಂಪರೆ, ಆಚರಣೆಗಳನ್ನು ನಿಷೇಧಿಸುವುದು. ಸೊ ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಹಲವಾರು ಸಂಪ್ರದಾಯಗಳನ್ನು ನಾವು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಆ ಸಂಪ್ರದಾಯಗಳು ಇವತ್ತು ಸ್ತ್ರೀ ಪುರುಷರನ್ನು ತಾರತಮ್ಯಕ್ಕೆ ಒಡ್ಡಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಅಂದರೆ ತಾರತಮ್ಯ ಭಾವನೆಯನ್ನು ಹೊಂದಿರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಸ್ತ್ರೀಯರು ಒಂದು ಪುರುಷರಿಗಿಂತ ಅಂದರೆ ನಂತರದ ಹಂತದಲ್ಲಿರೋದು ಅಂತ ನಾವು ನೋಡ್ತೀವಿ. ಅವರಿಗೆ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡೋದಾಗಲಿ ಅಥವಾ ಕೆಲಸಗಳಿಗೆ ಕಳಿಸುವಂಥ ವಿಚಾರದಲ್ಲಿ ಪ್ರಾಮುಖ್ಯತೆ ನೀಡೋದಾಗಲಿ ಹಲವಾರು ವಿಚಾರಗಳಲ್ಲಿ ನಾವು ತಾರತಮ್ಯವನ್ನು ನಾವು ಕಾಣ್ತೀವಿ. ಯಾಕೆಂತಂದರೆ ನಮ್ಮಲ್ಲಿ ಒಂದು ಪುರುಷ ಪ್ರಧಾನವಾದಂಥ ಒಂದು ಸಮಾಜ ಅನ್ನುವಂಥ ಬಿಂಬಿತವಾಗಿರೋಂಥ ಭಾವನೆಯನ್ನು ಹೊಂದಿರೋದು ಇಲ್ಲಿ ಪ್ರಮುಖವಾದಂಥ ಒಂದು ಕಾರಣ ಅಂತ ನಾವಲ್ಲಿ ಹೇಳ್ಬೋದು. ಇಂಥ ಸಂಪ್ರದಾಯಗಳನ್ನು ಅಥವಾ ಏನು
ಬ್ರಿಟಿಷರ ಕಾಲದಲ್ಲಿದ್ದಂಥ ಒಂದು ಏನು ಸತಿ ಸಹಗಮನ ಅಂದರೆ ಬ್ರಿಟಿಷರ ಬರೋದಕ್ಕಿಂತ ಮೊದಲೇ ಇದ್ದಂಥ ಒಂದು ಏನು ಅಂದರೆ ಮನುವಿನ ಒಂದು ಧರ್ಮದ ಅಥವಾ ಮನುವಿನ ಸಂದರ್ಭದಲ್ಲಿದ್ದಂಥ ಒಂದು ಸ್ತ್ರೀ ಪುರುಷರ ತಾರತಮ್ಯವನ್ನು ನಾವು ನೋಡೋದೇ ಆದರೆ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಪದ್ಧತಿಗಳಾಗಿರ್ಬೋದು, ಅಥವಾ ವಿಧವಾ ಪದ್ಧತಿ ಆಗಿರ್ಬೋದು, ಇವುಗಳನ್ನೆಲ್ಲವೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಸ್ತ್ರೀ ಪುರುಷರ ನಡುವೆ ಯಾವ ರೀತಿಯಾದಂಥ ಒಂದು ತಾರತಮ್ಯ ಇತ್ತು ಅನ್ನೋದನ್ನ ನಾವು ಕಾಣೋದಕ್ಕೆ ಸಾಧ್ಯ. ಈಗಲೂ ಕೂಡ ಪರ್ದಾ ಪದ್ಧತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನೂ ಪದ್ಧತಿಗಳನ್ನು, ಮೂಢನಂಬಿಕೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಪುರುಷ ಮತ್ತು ಮಹಿಳೆಯರ ನಡುವೆ ತಾರತಮ್ಯಗಳನ್ನು ಹೊಂದಿರೋದು ನಾವು ಗೊತ್ತಾಗುತ್ತೆ. ಸೊ ಇಂಥ ಒಂದು ತಾರತಮ್ಯಗಳನ್ನು ನಿಷೇಧವನ್ನು ಮಾಡಬೇಕು, ಯಾವುದೇ ಸಾಂಪ್ರದಾಯಿಕ ಆಚರಣೆಗಳನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಕಾನೂನಿನ ಜಾರಿಗೆ ತರುವಂಥದ್ದು ಸ್ಥಳೀಯ ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತೆ ಅನ್ನೋಂಥದ್ದು. ನಂತರದಲ್ಲಿ ಸ್ತ್ರೀಯರ ಅನೈತಿಕ ವ್ಯವಹಾರಗಳನ್ನು ತೊಡಗಿಸದಂಥ ಎಲ್ಲ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಿಯಂತ್ರಿಸುವುದು. ಸ್ತ್ರೀಯರನ್ನು ಯಾವುದೇ ಒಂದು ಅನೈತಿಕ ಚಟುವಟಿಕೆಗಳಿಗೆ ದೂಡುವಂಥ ಒಂದು ಏನು ಕೃತ್ಯಗಳಿರುತ್ತೆ ಅವುಗಳನ್ನೆಲ್ಲವೂ ಕೂಡ ಕಾನೂನು ಬಾಹಿರವಾದಂಥ ಒಂದು ಕಾರ್ಯಗಳು ಅಂತ ಪರಿಗಣನೆಯನ್ನು ಮಾಡಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆಯನ್ನು ನೀಡುವಂಥದ್ದು ಮತ್ತು ಯಾರು ಸ್ತ್ರೀಯರಿಗೆ ಒಂದು ಅನೈತಿಕ ವ್ಯವಹಾರಗಳಿಗೆ ತೊಡಗಿಸೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ ಅಥವಾ ಅವರಿಗೆ ಬಲವಂತವನ್ನು ಮಾಡ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸುವಂಥ ಒಂದು ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೆ ತರುವಂಥದ್ದು. ನಂತರದಲ್ಲಿ ಮಹಿಳೆಯರು ಶೋಷಣೆ, ವೇಶ್ಯವೃತ್ತಿ ಅಥವಾ ನಿರ್ಮೂಲಗೊಳಿಸುವ ಶಾಸನಗಳನ್ನು ಜಾರಿಗೆ ತರುವಂಥದ್ದು ಮತ್ತು ಮಹಿಳೆಯರಿಗೆ ಪೂರಕವಾದಂಥ ಹಲವಾರು ಕಾಯ್ದೆ ಕಾನೂನು ನಿಯಮಗಳನ್ನು ಕೂಡ ಜಾರಿಗೆ ತರುವಂಥದ್ದು ನಾವು ಇಲ್ಲಿ ನೋಡ್ಬೋದು. ಸೊ ಹೀಗೆ ಮಹಿಳೆಯರಿಗೆ ಸಂರಕ್ಷಣೆಗೆ ಹಲವಾರು ಕಾಯ್ದೆ ಕಾನೂನುಗಳನ್ನು ಅಲ್ಲಿಯ ಸ್ಥಳೀಯ ರಾಷ್ಟ್ರಗಳು ತಂದಿರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. So here the first thing is that the rights of the woman rights are the rights which are meant for the protections of the human rights. As we all know that always in our society woman is considered as a second grade citizens. We may say that woman is considered as the mother goddesses and all the things we say is that we keep the name of the all the important places in the woman's name, but when it comes to the point of treating a woman, we always never considered woman as an equivalent to the men. So in this context we can witness the several atrocities or the violations against the woman, and there are so many throughout the examples are there. If you take example throughout the world, once in every 26 years there is a rape attempt will be taken place. Once in 33 minutes a kind of one or the other kind of the atrocities or the violations will be made on against the woman. Once in 43 minutes one stree will be kidnapped for one or the other reasons. Likewise, there are so many incidents will be taken against the women and violating the freedom or the equality of the woman. So in this way we can say that it is the duty of the every nation to see that a woman can be lead a happy and comfortable life in the present scenario. So because of the reason it is the duty of the every nation to come out with a set of rules and regulations to protecting the woman dignity and the value. So in this regard, the first thing is that women must be treated equally along with the men. So for that, whatever the necessary rules and regulations of the law must be incorporated. All the rules and regulations must be framed and incorporated in the Constitution. It's the duty of the every nation in such a way that men and women will be treated equally. Similarly, whenever any discrimination is there between the men and women, all the discrimination must be prohibited in such a way that men and women enjoys the equal protection, the equal right, and whatever the astrological beliefs are there, whatever our customs and traditions are there, according to whatever we make discrimination against the woman and all these things should be prohibited, and the proper rules and regulations will be brought in such a way that woman can enjoy the freedom along with the men. It may be any customs or tradition, irrespective of caste, sex, creed, color, irrespective of it may be they are a Hindu, Muslim, Christian, or whatever it may be, whoever they may be. Every it's the duty of every woman must be protected with a proper rules and regulations. And any person who
encourages the woman to go for any other unlawful activities, or any person who forces her to go for a prostitution or anything must be punished according to the rules and regulations. That means the law must be strengthened in such a way that all such kinds of the unlawful activities against the woman should not be taken place. So these are some of the rules and regulations which is it is the duty of every nation to introduce and protect the woman for the welfare of the society. ನಂತರದಲ್ಲಿ ಬರುವಂಥದ್ದು ಮಕ್ಕಳ ಹಕ್ಕುಗಳು. ಮಕ್ಕಳು ಮುಂದಿನ ಪ್ರಜೆಗಳು, ಮಕ್ಕಳು ಮುಂದಿನ ಭವಿಷ್ಯ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ವಿ. ಮಕ್ಕಳು ಪ್ರೀತಿ ಶಾಂತಿಯುತ ಇದ್ದರೆ ಎಲ್ಲ ಇಡೀ ಸಮಾಜವೇ ನಾವು ಮುಂದೆ ಒಂದು ಒಳ್ಳೆಯ ಬುನಾದಿ, ಸಮಾಜಕ್ಕೆ ಒಂದು ಒಳ್ಳೆಯ ಬುನಾದಿಯನ್ನು ಹಾಕ್ಬೋದು, ಒಂದು ಸುಭದ್ರವಾದಂಥ ಒಂದು ರಾಷ್ಟ್ರವನ್ನು ನಿರ್ಮಾಣವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಒಂದು ಉತ್ತಮವಾದಂಥ ಶಿಕ್ಷಣ, ಒಂದು ಆರೋಗ್ಯವನ್ನು ನೀಡಿದೆ ಆದರೆ ಅಂಥ ರಾಷ್ಟ್ರ ಸಮೃದ್ಧವಾಗಿ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಅಂತಲೂ ಕೂಡ ಹೇಳ್ಬೋದು. ಆದರೆ ಇವತ್ತಿನ ದಿನ ನಾವು ನೋಡಿದೆ ಆದರೆ ಮಕ್ಕಳ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯ ಶೋಷಣೆಗಳು ಮತ್ತು ದೌರ್ಜನ್ಯಗಳನ್ನು ನಡೀತಾ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಂಥ ದೌರ್ಜನ್ಯ ಮತ್ತು ಶೋಷಣೆಗಳನ್ನು ಮಕ್ಕಳ ವಿರುದ್ಧ ನಡೆಯೋದನ್ನು ನಾವು ತಡೆಗಟ್ಟಿ ಒಂದು ಕಠಿಣವಾದಂಥ ಒಂದು ಕಾನೂನು ಕ್ರಮಗಳನ್ನು ಜಾರಿಗೆ ತರಿಸಿ ಆ ಮಕ್ಕಳನ್ನು ಸಮಾಜದ ಮುಂದಿನ ಪೀಳಿಗೆಯಾಗಿ ಬೆಳೆಸುವಂಥದ್ದು ಎಲ್ಲ ರಾಷ್ಟ್ರಗಳ ಒಂದು ಕರ್ತವ್ಯ ಅಂತ ನಾವಿಲ್ಲಿ ಹೇಳ್ಬೋದು. ಮಕ್ಕಳಿಗೆ ಒಂದು ಉತ್ತಮ ಒಂದು ಆರೋಗ್ಯ ಮತ್ತು ಶಿಕ್ಷಣ ಕೊಡಿಸುವಂಥದ್ದು ಕೂಡ ರಾಷ್ಟ್ರದ ಜವಾಬ್ದಾರಿ ಐತೆ. ಸೊ ಆ ಒಂದು ನಿಟ್ಟಿನಲ್ಲಿ 1989ರಲ್ಲಿ ವಿಶ್ವಸಂಸ್ಥೆ ತನ್ನ ಸಾಮಾನ್ಯ ಸಭೆಯಲ್ಲಿ ಮಕ್ಕಳ ಹಕ್ಕುಗಳನ್ನು ಜಾರಿಗೆ ತರಬೇಕು, ಮಕ್ಕಳಿಗೆ ಒಂದು ಉನ್ನತವಾದಂಥ ಶಿಕ್ಷಣವನ್ನು ದೊರಕಿಸಿಕೊಡಬೇಕು ಅಂತೇಳಿ 1989ರಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತೆ, ಆ ಕಾಯ್ದೆಗಳನ್ನು, ಕಾನೂನುಗಳನ್ನು ಜಾರಿಗೆ ತರುತ್ತೆ. ಅವುಗಳನ್ನು ಆ ಸಭೆಯಲ್ಲಿ ಹಾಜರಿದ್ದಂಥ 191 ರಾಷ್ಟ್ರಗಳು ಒಪ್ಪಿಕೊಂಡು ಆ ಒಂದು ಒಡಂಬಡಿಕೆಗಳನ್ನು 1992ರಂದು ತಮ್ಮ ತಮ್ಮ ರಾಷ್ಟ್ರಗಳಲ್ಲಿ ಜಾರಿಗೆ ತರುತ್ತೆ. ಅವುಗಳು ಪ್ರಮುಖವಾಗಿ ಮಕ್ಕಳಿಗೆ ನಾವು ನೀಡಿರುವಂಥ ಒಂದು ಹಕ್ಕುಗಳು ಅಂದರೆ ಜೀವಿಸುವ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಿಚಾರದ, ಧರ್ಮದ ಹಕ್ಕುಗಳು, ದತ್ತು ತೆಗೆದುಕೊಳ್ಳುವಂಥ ಹಕ್ಕುಗಳು, ಆರೋಗ್ಯದ ಹಕ್ಕುಗಳು, ಲೈಂಗಿಕ ದುರುಪಯೋಗದ ಹಕ್ಕುಗಳು, ಹಿಂಸೆಯ ವಿರುದ್ಧ ಹಕ್ಕುಗಳು, ಆರ್ಥಿಕ ಶೋಷಣೆಯ ಹಕ್ಕುಗಳು, ಶೀಘ್ರ ವಿಚಾರಣೆಯ ಹಕ್ಕುಗಳು ಮತ್ತು ಮುಂತಾದವುಗಳು. ಈ ಎಲ್ಲ ಹಕ್ಕುಗಳು ಮಕ್ಕಳನ್ನು ರಕ್ಷಣೆಗೋಸ್ಕರವಾಗಿ ಮತ್ತು ಅವರನ್ನು ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ನಿರ್ವಹಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಪ್ರತಿಯೊಂದು ರಾಷ್ಟ್ರಗಳು ಈ ಒಂದು ಹಕ್ಕುಗಳನ್ನು ಜಾರಿಗೆ ತರಬೇಕಾದಂಥದ್ದು ಕರ್ತವ್ಯ ಅನ್ನೋದನ್ನು ವಿಶ್ವಸಂಸ್ಥೆ ಇಲ್ಲಿ ತಿಳಿಸ್ಕೊಟ್ಟಿರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂದರೆ ಜೀವಿಸುವ ಹಕ್ಕು ಪ್ರತಿಯೊಂದು ಮಗುವಿಗೂ ಕೂಡ ಹುಟ್ಟಿದ ನಂತರದಲ್ಲಿ ತಾನು ಜೀವಂತವಾಗಿ ತನ್ನದೇ ಆದಂಥ ಒಂದು ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕು ಇದೆ ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಡುತ್ತೆ. ಮತ್ತು ಇದು ತಂದೆ ತಾಯಿಗಳ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಒಂದು ಸುವ್ಯವಸ್ಥಿತವಾದಂಥ ಒಂದು ಜೀವನವನ್ನು ಕಲ್ಪಿಸ್ಕೊಡೋದು ತಂದೆ ತಾಯಿಗಳ ಹಕ್ಕು ಕೂಡ. ಹಾಗೆ ಅದೇ ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಮಗುವಿಗೆ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯ ಬೇಕಾಗಿರುತ್ತೆ. ಮತ್ತು ನಂತರದಲ್ಲಿ ಅಭಿವ್ಯಕ್ತಿ ಅಂದರೆ ತಾನು ಆಲೋಚನೆಯನ್ನು ಮಾಡುವಂಥದ್ದು ಮತ್ತು ತನ್ನ ಒಂದು ಶೈಕ್ಷಣಿಕದ ಮೂಲಕ ತನ್ನ ಒಂದು ಆಚಾರ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ಮಗುವಿಗೆ ನೀಡುವಂಥದ್ದು ಮತ್ತು ವಿಚಾರ ಮತ್ತು ಧರ್ಮದ ಹಕ್ಕುಗಳು. ಸೊ ಹೀಗೆ ಎಲ್ಲ ರೀತಿಯ ಹಕ್ಕುಗಳನ್ನು ನಾವು ನೀಡೋದ್ರ ಮೂಲಕ ಒಂದು ಮಗುವಿನ ಭವಿಷ್ಯವನ್ನು ನಾವಿಲ್ಲಿ ರೂಪಿಸುವಂಥದ್ದು ಪ್ರತಿಯೊಂದು ರಾಷ್ಟ್ರದ ಕರ್ತವ್ಯ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇನ್ನು ಒಂದು ದ ನೆಕ್ಸ್ಟ್ ದ ಪಾಯಿಂಟ್ ಈಸ್ ದಟ್ ದ ಚೈಲ್ಡ್ ರೈಟ್ಸ್. ದ ಚಿಲ್ಡ್ರನ್ಸ್ ಆರ್ ದ ಫ್ಯೂಚರ್ಸ್ ಆಫ್ ದ ನೇಷನ್ಸ್. ಆಸ್ ಲಾಂಗ್ ಆಸ್ ವಿ ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ಸ್ ಆ್ಯಂಡ್ ಪ್ರೊವೈಡ್ಸ್ ಆಲ್ ದ ಫೆಸಿಲಿಟೀಸ್ ಇನ್ ಸಚ್ ಎ ವೇ ದಟ್ ದೇ ಕ್ಯಾನ್ ಗ್ರೂಮ್ ಅಪ್ ಇನ್ ಸಚ್ ಎ ವೇ ದಟ್ ದೇ ಕ್ಯಾನ್ build a strong and powerful nations. So if the children are protected and provide all the rights, then only the nation can develop. So in this regard, it is the duty of every nation to make such a law in such a way that all the children can be protected from any kinds of the atrocities or the violations. Because as we are seeing day to day, we can witness one or the in other way the child are abused and the children are forced to do the labor work, or it may be the any other household work, and they are not provided the education facilities, and one or the other way they are treated very badly. In such a situations will continue throughout the world. Then one fine day we are not able to have a union, we are not able to have a good set of the people to rule our country, because the children are the futures of our country. So in this regard, in 1989 the world
the United Nations come out with a certain rules and regulations in such a way that to protect the children's rights. So in this regard, the participant of the 191 nations accepted all these children's rights and incorporated in the in their own rules and regulations, and committed for the protecting the child rights. Particularly the important rights we can see that in the children's rights are the right to live and right to live, right to expression, and the fundamental right to freedom, and thinking, and the religious right, right to adoption, health, right to health, and any kind of the physical or the physical abuses, right against any kind of the physical abuses, and other rights. These are some of the rights which introduced by almost all the nations according to the United Nations directions to protect the children for the futures of the nation. ಮುಂದುವರಿತಾ ಅಂಗವಿಕಲರ ಹಕ್ಕುಗಳು ಅಥವಾ ಡಿಸೇಬಲ್ಡ್ ರೈಟ್ಸ್ ಆಫ್ ದ ಡಿಸೇಬಲ್ಡ್ ಆರ್ ಫಿಸಿಕಲಿ ಚಾಲೆಂಜ್ಡ್ ಅಂತ ಹೇಳ್ಬೋದು. ಮಕ್ಕಳ ಹಾಗೆ ಕೂಡ ಫಿಸಿಕಲಿ ಚಾಲೆಂಜ್ಡು ಅಥವಾ ಅಂಗವಿಕಲರು ಕೂಡ ನಾವು ಮಾನವರು, ಅವರು ಕೂಡ ಈ ಸಮಾಜದಲ್ಲಿ ಸಮಾನತೆಯಿಂದ ಬದುಕುವ, ಆರೋಗ್ಯವನ್ನು ಹೊಂದುವಂಥ ಹಕ್ಕನ್ನು ಅವರು ಹೊಂದಿದ್ದಾರೆ ಅನ್ನೋದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಅವರ ಒಂದು ಅಂದರೆ ಅಂಗವಿಕಲರ ಮೇಲೆ ಯಾವುದೇ ರೀತಿಯಂಥ ಒಂದು ನಾವು ಭೇದ ಭಾವವನ್ನು ಮಾಡದೆ, ತಾರತಮ್ಯವನ್ನು ಮಾಡದೆ ಅವರನ್ನು ಕೂಡ ಸಮಾನವಾಗಿ ಕಾಣಬೇಕಾದದ್ದು ನಮ್ಮೆಲ್ಲರ ಒಂದು ನೈಸರ್ಗಿಕದತ್ತವಾದಂಥ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ನಾವು ಹುಟ್ಟುತ್ತಾನೆ ಕೆಲವೊಂದು ಸಾರಿ ನೈಸರ್ಗಿಕವಾಗಿ ಅಂಗವಿಕಲತೆಯನ್ನು ಪಡಿಬೋದು, ಆದರೆ ಸಮಾಜದ ಆದ್ಯ ಕರ್ತವ್ಯ ಏನಾಗಿರುತ್ತೆ ಅಂತಂದರೆ ಅವರೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವಂಥದ್ದು ಮತ್ತು ಅವರಿಗೆ ಬದುಕುವ ಎಲ್ಲ ಅವಕಾಶಗಳನ್ನು ನೀಡುವಂಥದ್ದು. ಸೊ ಆ ಒಂದು ಕಾರಣದಿಂದ ವಿಶ್ವಸಂಸ್ಥೆ ಅಂಗವಿಕಲರಿಗೋಸ್ಕರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1981ರಲ್ಲಿ ಅಂತಾರಾಷ್ಟ್ರೀಯ ಅಂಗವಿಕಲರ ವರ್ಷ ಅಂತ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡೋದನ್ನು ಕೂಡ ನಾವು ನೋಡ್ಬೋದು. 1981 ಅಂಗವಿಕಲರ ಅಂತಾರಾಷ್ಟ್ರೀಯ ಅಂಗವಿಕಲರ ವರ್ಷ ಅಂತ ಘೋಷಣೆಯನ್ನು ಮಾಡಿತು. ಮತ್ತು ಅಂಗವಿಕಲರ ಒಂದು ಬದುಕು ಒಂದು ಸುಮಧುರವಾಗಿರಲಿ ಮತ್ತು ಒಂದು ಅದ್ಭುತವಾಗಿ ಅವ್ರಿಗೂ ಕೂಡ ಜೀವಿಸುವ ಹಕ್ಕನ್ನು ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹಲವಾರು ಕಾಯ್ದೆ ಕಾನೂನು ನಿಯಮಗಳನ್ನು ಜಾರಿಗೆ ತಂದಿರೋದನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಅಂಗವಿಕಲರಿಗೆ ಸೂಕ್ತವಾದ ದೈಹಿಕ ಚಿಕಿತ್ಸೆಯನ್ನು ನೀಡುವಂಥದ್ದು, ಮೂಲಭೂತ ಶಿಕ್ಷಣ, ಪುನರ್ವಸತಿ, ಮಾರ್ಗದರ್ಶನದ ಹಕ್ಕನ್ನು ನೀಡುವಂಥದ್ದು, ಆರ್ಥಿಕ ಸುಧಾರಣೆಯ ಹಕ್ಕನ್ನು ನೀಡುವಂಥದ್ದು, ವೈಯಕ್ತಿಕ ಆಸಕ್ತಿ, ಯೋಗ್ಯಕ್ಷೇಮವನ್ನು ಪೋಷಕರು ನೋಡಿಕೊಳ್ಳುವಂಥ ಒಂದು ಹಕ್ಕನ್ನು ನೀಡುವಂಥದ್ದು, ಅಪರಾಧಗಳಿಂದ ಬಂಧಿತರಾಗಿದ್ದರೆ ಅವರಿಗೆ ದೌರ್ಜನ್ಯ ಮತ್ತು ಹಿಂಸೆಯಿಂದ ರಕ್ಷಣೆಯನ್ನು ನೀಡುವಂಥದ್ದು. ಸೊ ಹೀಗೆ ಅಂಗವಿಕಲರನ್ನು ಕೂಡ ಒಂದು ಅಭಿವೃದ್ಧಿಯ ಒಂದು ಜೀವನವನ್ನು ಅಥವಾ ಉತ್ತಮವಾದಂಥ ಜೀವನ ನಡೆಸೋದಕ್ಕೆ ವಿಶ್ವಸಂಸ್ಥೆ ಮತ್ತು ಹಲವಾರು ರಾಷ್ಟ್ರಗಳು ಹಲವಾರು ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. The next thing is that rights for the disabled or physically challenged. See, it's also our duty to treat the physically challenged people also equal, because they are also human beings. Maybe because of the some of the unfortunate things, they are born as a physically challenged, or maybe they become a physically challenged after the birth also. But it is the duty of every human being, every individual, to provide equal opportunity for the growth or the development of their life. Because of the reason, in 1981 the United Nations declared the year as a international physically challenged year. In the year 1981 the United Nations declared as a international physically challenged year. So not only declaring this year as a physically challenged, apart from that, lots of rules and regulations, lots of programs and plans were introduced in such a way that the physically challenged people also can lead a normal life along with the other people. So providing all the medical facilities to the physically challenged people, providing the education and rehabilitations and all the proper direction for their life. Apart from that, supporting economically, providing loans or economical support in such a way that they can have their own business, or they can establish their own activities in such a way that they can lead a day-to-day life along with the normal people. So likewise, there are other programs, plans were introduced by the United Nations for the physically challenged people. ನಂತರದಲ್ಲೇ ರೈಟ್ಸ್ ಆಫ್ ದ ಮೈನಾರಿಟೀಸ್ ಅಂತ ಹೇಳ್ಬೋದು.
ಸೊ ರೈಟ್ಸ್ ಆಫ್ ದ ಮೈನಾರಿಟೀಸ್ ಅಂತಂದರೆ ಅಲ್ಪಸಂಖ್ಯಾತರ ಹಕ್ಕುಗಳು. ಅಲ್ಪಸಂಖ್ಯಾತರ ಹಕ್ಕುಗಳಿಗೋಸ್ಕರವಾಗಿ ಇಲ್ಲಿ ಹಲವಾರು ಘೋಷಣೆಗಳನ್ನು, ಹಲವಾರು ವಿಧಗಳನ್ನು, ಹಲವಾರು ವಿಷಯಗಳನ್ನು ಜಾರಿಗೆ ತಂದಿರೋದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ 1948ರಲ್ಲಿ ಅಂತಾರಾಷ್ಟ್ರೀಯ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಬೇಕು ಅಂತ ಸಿದ್ಧತೆಗಳು ನಡೆಯುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಆಯೋಗವು ಕೂಡ ಅಲ್ಪಸಂಖ್ಯಾತರ ರಕ್ಷಣೆಗೆ ಹಲವಾರು ವಿಚಾರಗಳನ್ನು ನಾವಿಲ್ಲಿ ಮನದಟ್ಟವಾಗುತ್ತೆ. ಅದನ್ನು ನಾವು ಕೂಡ ಮಾನವ ಹಕ್ಕುಗಳಲ್ಲಿ ಸೇರಿಸಬೇಕು ಅನ್ನೋ ಒಂದು ಕೂಗನ್ನು ಕೂಡ ಕೇಳಿಬಂದಿರೋದು ನಾವು ನೋಡ್ಬೋದು. ಸೊ ಅದೇ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಸಂರಕ್ಷಣೆಗೋಸ್ಕರವಾಗಿ ಮಾನವ ಹಕ್ಕುಗಳಲ್ಲಿ ಹಲವಾರು ವಿಚಾರಗಳನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಪಸಂಖ್ಯಾತರ ಸಂರಕ್ಷಣೆಯಲ್ಲಿ ಪ್ರಮುಖ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆ ತೆಗೆದುಕೊಂಡಿರುವಂಥ ಹಲವಾರು ವಿಚಾರಗಳು ಯಾವುದಂದರೆ, ಪ್ರತಿಯೊಂದು ದೇಶವು ತನ್ನದೇ ಆದ ಪ್ರದೇಶದಲ್ಲಿ ಅಸ್ತಿತ್ವ ಹೊಂದಿರುವ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ, ಧಾರ್ಮಿಕ, ಭಾಷೆಯ ವಿಶಿಷ್ಟತೆಯನ್ನು ಕಾನೂನು ಮತ್ತು ಇತರ ಕ್ರಮಗಳಿಂದ ರಕ್ಷಿಸುವಂಥದ್ದು. ಅಂದರೆ ಪ್ರತಿಯೊಂದು ರಾಷ್ಟ್ರವು ಕೂಡ ಆ ರಾಷ್ಟ್ರದಲ್ಲಿ ಏನು ಅಲ್ಪಸಂಖ್ಯಾತರು ಇರ್ತಾರೋ, ಅವರು ಮುಸ್ಲಿಂ ವರ್ಗದವರಾಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವರ್ಗದವರಾಗಿರ್ಬೋದು, ಅವ್ರದ್ದೇ ಆದಂಥ ವಿಶಿಷ್ಟವಾದಂಥ ಧಾರ್ಮಿಕ ಆಚಾರ ವಿಚಾರಗಳು ಮತ್ತು ಸಾಂಸ್ಕೃತಿಕ ಆಚಾರ ವಿಚಾರಗಳು ಮತ್ತು ಅವರ ಒಂದು ಭಾಷೆ ಮತ್ತು ವಿಶೇಷತೆ ಏನಿದೆ ಅವುಗಳನ್ನೆಲ್ಲ ಕಾನೂನಾತ್ಮಕವಾಗಿ ಸಂರಕ್ಷಣೆಯನ್ನು ಮಾಡುವಂಥದ್ದು ಮತ್ತು ಆ ಒಂದು ವರ್ಗದವರಿಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡಿ ಅವರ ಒಂದು ಆಚಾರ ವಿಚಾರಗಳನ್ನು ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಪ್ರತಿಯೊಂದು ರಾಷ್ಟ್ರದ ಒಂದು ಕರ್ತವ್ಯ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡುತ್ತೆ. ನಂತರದಲ್ಲಿ ಅಲ್ಪಸಂಖ್ಯಾತರ ಸಮೂಹಕ್ಕೆ ಸೇರಿದ ವ್ಯಕ್ತಿಯು ತನ್ನದೇ ಆದ ಧಾರ್ಮಿಕ, ಸಂಸ್ಕೃತಿ, ಭಾಷೆಯನ್ನು ಬೆಳೆಸುವ ಹಕ್ಕನ್ನು ಹೊಂದಿರುತ್ತಾನೆ. ಮತ್ತು ಅಂದರೆ ಅದಷ್ಟೇ ಅಲ್ಲ, ಪ್ರತಿಯೊಂದು ರಾಷ್ಟ್ರವು ಕೂಡ ಒಂದು ಅಲ್ಪಸಂಖ್ಯಾತರ ಒಂದು ಧಾರ್ಮಿಕ ವಿಧಿ ವಿಚಾರಗಳನ್ನು ಸಂರಕ್ಷಣೆ ಮಾಡೋದಷ್ಟೇ ಅಲ್ಲ, ಅವರುಗಳಿಗೆ ತಮ್ಮ ಭಾಷೆ, ಸಂಸ್ಕೃತಿ, ಧರ್ಮವನ್ನು ಬೆಳೆಸುವಂಥ ಎಲ್ಲ ರೀತಿಯ ಹಕ್ಕುಗಳನ್ನು ಕೂಡ ನೀಡಿದೆ. ಅಂದರೆ ಪ್ರಚಾರವನ್ನು ಮಾಡುವಂಥದ್ದು ಅಥವಾ ಒಂದು ಹಕ್ಕನ್ನು ಸಂರಕ್ಷಣೆಯನ್ನು ಅವರ ಭಾಷೆ, ಸಂಸ್ಕೃತಿಯ ಮತ್ತು ಆಚಾರ ವಿಚಾರ ಸಂರಕ್ಷಣೆಯನ್ನು ಮಾಡುವುದಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ನೀಡುವಂಥದ್ದು. ಮತ್ತು ಅಲ್ಪಸಂಖ್ಯಾತರ ಸಮೂಹಕ್ಕೆ ಸೇರಿದ ಜನರು ಯಾವುದೇ ತಾರತಮ್ಯವಿಲ್ಲದೆ ತಮ್ಮ ಗುಂಪಿನ ಇತರ ಸದಸ್ಯರದೇ ಸಾಮೂಹಿಕವಾಗಿ ತಮ್ಮ ಹಕ್ಕುಗಳನ್ನು ಚಲಾಯಿಸುವಂಥದ್ದು. ಅವರಲ್ಲೂ ಕೂಡ ಯಾವುದೇ ರೀತಿಯ ತಾರತಮ್ಯ ಬರದಿರೋ ರೀತಿಯಲ್ಲಿ ಸರಿಸಮಾನವಾದಂಥ ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ಮಾಡುವಂಥದ್ದು. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳಿಗೆ ತನ್ನದೇ ಆದ ಭಾಷೆ ಕಲಿಸುವ ಮತ್ತು ಆರ್ಥಿಕ, ಸಾಮಾಜಿಕ ಹಾಗೂ ಇತರ ಕ್ಷೇತ್ರದ ಪ್ರಗತಿಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಅವಕಾಶಗಳನ್ನು ನೀಡುವಂಥದ್ದು. ಸೊ ಹೀಗೆ ಹಲವಾರು ರೀತಿಯಲ್ಲಿ ಅಲ್ಪಸಂಖ್ಯಾತರ ಸಂರಕ್ಷಣೆಯು ಕೂಡ ಇಲ್ಲಿ ನಾವು ಹಲವಾರು ಘೋಷಣೆಗಳನ್ನು ಮತ್ತು ಕಾಯ್ದೆ ಕಾನೂನು ನಿಯಮಗಳನ್ನು ಜಾರಿಗೆ ತಂದಿರೋದನ್ನು ಕೂಡ ನಾವು ನೋಡ್ಬೋದು. The next thing is the rights of minorities. So when the human rights were about to declare, at the time the minority commissions in the various nations they requested the United Nations to come out with a certain rules and regulations of the rights for the minorities also, because the minority peoples we can witness in almost in all the countries. The minorities, if you take example in India, that they may be Muslims or maybe Jains or it may be any Buddhist or any other country. That minority in the sense compared to other people, their number or the population is, if there is a population is very less or less in number, they were considered as the minorities, not in the kind of any other thing based on the population. So it is for that particular person, the United Nations and several other nations, they frame their own rules and regulations in such a way that the minority people can be protected in any country. And apart from that, whatever the culture and the traditions and whatever the languages and the special things they have, all those things will be protected. Not only protected, apart from that, the people can profess and propagate and continue the preachings of their own religious activities or the religious task or the any other issues. They can also preach and propagate. Apart from that, there should not be any kinds of the discrimination between the minorities and the majority people. So it is the duty of the every nation to make sure that all the rules and regulations were framed in such a way that the minorities and the majority people can reside together and lead a happy and comfortable life without any kinds of the discriminations. Likewise, several programs and several activities, several nations introduce their own their own set of rules and regulations for the protections of the minorities. ಇನ್ನು ಕೊನೆಯದಾಗಿ
ಆ, ಆ, ಮಾನವ ಹಕ್ಕುಗಳ ವಿವಿಧ ಹಂತಗಳ ಒಂದು ಶೋಷಣೆ ಮೇಲೆ ಯಾರ ಮೇಲೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ ಬುಡಕಟ್ಟು ಜನಾಂಗಗಳ ಮೇಲೆ. ಬುಡಕಟ್ಟು ಜನಾಂಗಗಳ ಮೇಲೂ ಕೂಡ ಹಲವಾರು ರೀತಿಯ ಶೋಷಣೆಗಳನ್ನು ನಾವು ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಬುಡಕಟ್ಟು ಜನಾಂಗಗಳ ಸಂರಕ್ಷಣೆಗೋಸ್ಕರವಾಗಿ 1957ರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಕಚೇರಿಯಲ್ಲಿ 14ನೇ ಬುಡಕಟ್ಟು ಜನಾಂಗದ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಅವ್ರನ್ನ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಅಂದರೆ ಬುಡಕಟ್ಟು ಜನಾಂಗದ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯಗಳನ್ನು, ಶೋಷಣೆಯನ್ನು ತಡೆಗಟ್ಟೋದಕ್ಕೋಸ್ಕರ ಹಲವಾರು ಯೋಜನೆಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಸುಧಾರಣೆಗಳನ್ನು ಮತ್ತು ಬೆಳವಣಿಗೆಯ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನು ಪ್ರತಿಯೊಂದು ರಾಷ್ಟ್ರವೂ ಕೂಡ ನೀಡಬೇಕು ಮತ್ತು ಬುಡಕಟ್ಟು ಜನ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಆಯೋಗಗಳನ್ನು ರಚನೆಯನ್ನು ಮಾಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅನ್ನೋ ಒಂದು ಹಲವಾರು ಸಲಹೆಗಳನ್ನು, ಸೂಚನೆಗಳನ್ನು ನೀಡಿರೋದನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯತೆ. ಅದರ ಅನುಸಾರವಾಗಿ ವಿಶ್ವಸಂಸ್ಥೆಯ ಮಾರ್ಗದರ್ಶನದಂತೆ ಹಲವಾರು ರಾಷ್ಟ್ರಗಳು ತಮ್ಮಲ್ಲಿರುವಂಥ ಬುಡಕಟ್ಟು ಜನಾಂಗಗಳ ಸಂರಕ್ಷಣೆಗೋಸ್ಕರವಾಗಿ ಪ್ರಾಧಿಕಾರಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಅವರ ರಕ್ಷಣೆಯನ್ನು ಮಾಡುವಂಥದ್ದು, ಆರ್ಥಿಕವಾಗಿ ಅವರಿಗೆ ಸಹಕಾರವನ್ನು ನೀಡುವಂಥದ್ದು,